ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹರಾಶಿ 2025ರ ವರ್ಷ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ವರ್ಷದಲ್ಲಿ ಗುರುಗ್ರಹ, ಶನಿಗ್ರಹ, ರಾಹು, ಕೇತು ಗ್ರಹಗಳ ಪರಿವರ್ತನೆಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತವೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಸಿಂಹ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹ ರಾಶಿ 5ನೇ ರಾಶಿಯಾಗಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಗ್ರಹ ಪಂಚಮ ಭಾವದಲ್ಲಿ, ದ್ವಿತೀಯ ಭಾವದಲ್ಲಿ ಕೇತು ಗ್ರಹ, ಚತುರ್ಥದಲ್ಲಿ ಬುಧ ಗ್ರಹ, ಸಪ್ತಮದಲ್ಲಿ ಶುಕ್ರನ ಜೊತೆ ಶನಿ ಗ್ರಹ, ಅಷ್ಟಮದಲ್ಲಿ ರಾಹು ಗ್ರಹ, ದಶಮ ಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. ಸಿಂಹರಾಶಿಯವರಿಗೆ ಗುರುಗ್ರಹ ಮೇ 15ರವರೆಗೂ ನಿಮ್ಮ ದಶಮ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ಮೇ 15ರ ನಂತರ ನಿಮ್ಮ ಲಾಭಸ್ಥಾನದಲ್ಲಿ ಗುರು ಸಂಚಾರ ಮಾಡಲಿದೆ. ಈ ವರ್ಷ ಸಿಂಹ ರಾಶಿಯವರು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ವರ್ಷವಾಗಿರುತ್ತದೆ. ಈ ವರ್ಷ ಗುರುವಿನ ಅನುಗ್ರಹ ವಿಶೇಷವಾಗಿದೆ. ಸಿಂಹರಾಶಿಯವರಿಗೆ ಗುರುಗ್ರಹ ನಿಮಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಕಲಿಸುತ್ತಾರೆ. ಗುರುಗ್ರಹ ಮೇ ತಿಂಗಳವರೆಗೂ ಇನ್ನೂ ಹೆಚ್ಚು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ನಿಮ್ಮಲ್ಲಿ ಡೆವಲಪ್ಮೆಂಟ್ ಮಾಡುತ್ತಾರೆ. ಗುರುವಿನ ದೃಷ್ಟಿ ನಿಮ್ಮ ವಾಕ್ ಸ್ಥಾನದ ಮೇಲಿದೆ. ಜ್ಞಾನವಂತಿಕೆಯ ಮಾತುಗಳನ್ನು ಆಡುತ್ತೀರಾ. ನಿಮ್ಮ ಮಾತಿನಲ್ಲಿ ಒಂದು ತೂಕವಿರುತ್ತದೆ, ಒಂದು ಬೆಲೆ ಇರುತ್ತದೆ. ನಿಮ್ಮ ಮಾತನ್ನು ಎಲ್ಲರೂ ಗೌರವಿಸುತ್ತಾರೆ. ಮೇ ತಿಂಗಳವರೆಗೂ ಗುರುವಿನ ದೃಷ್ಟಿ ನಿಮ್ಮ ಚತುರ್ಥ ಭಾವದ ಮೇಲೆ ಇರುವುದರಿಂದ ನಿಮ್ಮ ತಾಯಿಯ ಜೊತೆಗಿನ ಬಾಂಧವ್ಯ ಸುಮಧುರವಾಗಿರುತ್ತದೆ. ನಿಮ್ಮ ತಾಯಿಯ ಜೊತೆ ಪ್ರೀತಿ, ಒಡನಾಟ ಇನ್ನೂ ಹೆಚ್ಚಾಗುತ್ತದೆ. ವಾಹನ ಯೋಗ, ಭೂಮಿಯನ್ನು ಖರೀದಿ ಮಾಡುವ ಯೋಗವಿದೆ. ಇವಿಷ್ಟು ಮೇ 15ರವರೆಗಿನ ಪಾಸಿಟಿವ್ ರಿಸಲ್ಟ್ಗಳು. ಮೇ ತಿಂಗಳ ನಂತರ ಗುರುಗ್ರಹ ನಿಮ್ಮ ಲಾಭಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾರೆ. ಮೇ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ಪಂಚಮ ಭಾವಕ್ಕೆ ದೃಷ್ಟಿ ಬೀರುತ್ತಾರೆ. ಪಂಚಮ ಭಾವಕ್ಕೆ ದೃಷ್ಟಿಯನ್ನು ಬೀರುತ್ತಾರೆ. ಪಂಚಮ ಭಾವ ಅಂದರೆ ಪೂರ್ವ ಪುಣ್ಯ ಸ್ಥಾನ. ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗುತ್ತದೆ. ನಿಮ್ಮ ಪರ್ಸನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚು ಪಾಸಿಟಿವ್ ರಿಸಲ್ಟ್ಗಳನ್ನೇ ಕಾಣುತ್ತೀರಾ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವೂ ಸಹ ಈ ಟೈಮ್ ಪೀರಿಯಡಲ್ಲಿ ಎಕ್ಸಲೆಂಟ್ ಆಗಿರುತ್ತದೆ. ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತೀರಾ. ನೀವು ಎಜುಕೇಷನಲ್ಲಿ ಹೈಯರ್ ಸ್ಟಡೀಸ್ ಮಾಡಬಹುದು. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತವೆ. ನಿಮ್ಮ ಜಾಬಲ್ಲಿ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳು ಮೇ ತಿಂಗಳ ನಂತರ ಹೆಚ್ಚಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವನ್ನು ಕಾಣುತ್ತೀರಾ. ನಿಮಗೆ ಗುರುಗ್ರಹ ಫೈನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಕೊಟ್ಟೇ ಕೊಡುತ್ತಾರೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವಂತಹ ಸಿಂಹರಾಶಿಯವರಿಗೆ ಮೇ ತಿಂಗಳ ನಂತರ ಗೋಚಾರದ ಪ್ರಕಾರ ಸಂತಾನ ಯೋಗವಿದೆ. ನಿಮ್ಮ ಜನ್ಮ ಜಾತಕದಲ್ಲೂ ಗುರುಗ್ರಹ ಸ್ಟ್ರಾಂಗ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ಮೇ ತಿಂಗಳ ನಂತರ ಮಕ್ಕಳಾಗುವಂತಹ ಸಾಧ್ಯತೆಗಳು 100% ಹೆಚ್ಚಾಗಿದೆ. ಗುರುವಿನ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತಿರುವುದರಿಂದ ವಿವಾಹ ಯೋಗವು ತೋರಿಸ್ತಾ ಇದೆ. ಮೇ ತಿಂಗಳ ನಂತರ ಸಿಂಹ ರಾಶಿಯವರಿಗೆ ವಿವಾಹ ಯೋಗವಿದೆ. ಮಾತುಕತೆಗಳು ಗಟ್ಟಿಯಾಗುತ್ತದೆ. ವೈವಾಹಿಕ ಜೀವನವೂ ಸಹ ಸುಮಧುರವಾಗಿರುತ್ತದೆ. ಗುರು ಲಾಭಸ್ಥಾನದಲ್ಲಿ ಗೋಚಾರ ಮಾಡುತ್ತಿರುವುದರಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳು, ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಅದ್ಭುತ ವರ್ಷವಾಗಿರುತ್ತದೆ. ಗುರುವಿನ ಆಶೀರ್ವಾದ, ಅನುಗ್ರಹ ಸಿಂಹರಾಶಿಯವರ ಮೇಲೆ ಬಹಳ ಚೆನ್ನಾಗಿದೆ 2025ರಲ್ಲಿ. ಎರಡನೆಯದಾಗಿ ಸಿಂಹರಾಶಿಯವರಿಗೆ ಶನಿಗ್ರಹದ ಗೋಚಾರದಿಂದ 2025ರಲ್ಲಿ ಯಾವ ರೀತಿಯ ಫಲಗಳಿವೆ ಅಂತ ನೋಡೋಣ. ಶನಿಗ್ರಹ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಕುಂಭರಾಶಿ ಶನಿಗ್ರಹಕ್ಕೆ ಮೂಲ ತ್ರಿಕೋಣ ರಾಶಿಯಾಗಿದೆ. ಮಾರ್ಚ್ 30, 2025ರವರೆಗೂ ಶನಿಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿಯೇ ಸ್ಥಿತವಾಗಿರ್ತಾರೆ. ಮಾರ್ಚ್ ತಿಂಗಳವರೆಗೂ ಬಿಸ್ನೆಸ್ಸಲ್ಲಿ ಡೈಲಿ ಇನ್ಕಮ್ ಚೆನ್ನಾಗಿರುತ್ತದೆ. ನಿಮ್ಮ ಜೀವನ ಸಂಗಾತಿಯ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಗ್ರೋತನ್ನು, ಸಕ್ಸಸ್ಸನ್ನು ಕಾಣುತ್ತೀರಾ. ಮಾರ್ಚ್ 30ರ ನಂತರ ಶನಿಗ್ರಹ ನಿಮ್ಮ ಅಷ್ಟಮ ಭಾವಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಜೀವನ ಸಂಗಾತಿಗೆ ಅನಾರೋಗ್ಯ ಉಂಟಾಗಬಹುದು. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ ಮಾರ್ಚ್ ತಿಂಗಳ ನಂತರ. ಈ 2.5 ವರ್ಷ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಿಮಗೆ ಕಾಲು ನೋವು, ಜಾಯಿಂಟ್ ಪೇಯ್ನ್ಸ್, ಮಂಡಿ ನೋವು, ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಡೈಜೆಷನ್ ಇಶ್ಯೂಸ್ ಆಗಬಹುದು.
ಕಣ್ಣಿನಲ್ಲಿ ಉರಿ, ಕಣ್ಣು ಊದಿಕೊಳ್ಳುವುದು, ಕಣ್ಣಿನಲ್ಲಿ ತೊಂದರೆಗಳು, ಸಮಸ್ಯೆಗಳು, ಹಲ್ಲು ನೋವುಗಳು ಕಾಣಿಸಿಕೊಳ್ಳುತ್ತವೆ. ನೀವು ಆರೋಗ್ಯಕರ ಆಹಾರಗಳನ್ನು ಸೇವಿಸುವುದರ ಮೂಲಕ ನಿಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳಬಹುದು. ಶನಿ ಗ್ರಹದ ದೃಷ್ಟಿ ನಿಮ್ಮ ವೃತ್ತಿ ಸ್ಥಾನಕ್ಕೆ ಬೀಳುತ್ತಿರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತದೆ. ಅದಕ್ಕೆ ತಕ್ಕಂತಹ ಪಾಸಿಟಿವ್ ರಿಸಲ್ಟ್ಗಳನ್ನು ಶನಿದೇವ ಕೊಟ್ಟೇ ಕೊಡುತ್ತಾರೆ. ಶನಿ ಗ್ರಹದ ದಶಾ, ಭುಕ್ತಿ, ಅಂತರ್ಭುಕ್ತಿ, ಸಾಡೆ ಸಾತಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿಯ ಟೈಮಲ್ಲಿ ನೀವು ಎಷ್ಟು ಎಫರ್ಟ್ಗಳನ್ನು ಪ್ರಾಮಾಣಿಕವಾಗಿ ಹಾಕುತ್ತೀರೋ ಅಷ್ಟೇ ಬೆಸ್ಟ್ ರಿಸಲ್ಟನ್ನು ಶನಿದೇವ ಕೊಟ್ಟೇ ಕೊಡುತ್ತಾರೆ. ಮಾರ್ಚ್ ತಿಂಗಳ ನಂತರ ನೀವು ಸಮಾಧಾನವಾಗಿ ಬಹಳ ಯೋಚನೆಯನ್ನು ಮಾಡಿ ತಾಳ್ಮೆಯಿಂದ ಮಾತನಾಡಬೇಕಾಗುತ್ತದೆ. ಏಕೆಂದರೆ ಶನಿಯ ದೃಷ್ಟಿ ನಿಮ್ಮ ವಾಕ್ಸ್ಥಾನದ ಮೇಲೂ ಬೀಳುತ್ತಿರುವುದರಿಂದ ಯೋಚನೆ ಮಾಡಿ ಮಾತನಾಡಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಇನ್ಕಮಲ್ಲೂ ಗ್ರೋತನ್ನು ಕಾಣ್ತೀರಾ. ಮೂರನೆಯದಾಗಿ ಸಿಂಹ ರಾಶಿಯವರಿಗೆ 2025ರಲ್ಲಿ ರಾಹು ಕೇತು ಗ್ರಹಗಳ ಪರಿವರ್ತನೆಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರಭಾವಗಳು, ಬದಲಾವಣೆಗಳು ಉಂಟಾಗಲಿದೆ ಎಂದು ನೋಡೋಣ. ರಾಹು ಕೇತು ಗ್ರಹಗಳು ಛಾಯಾಗ್ರಹಗಳು. ಈ ಛಾಯಾಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲಿಸುತ್ತದೆ. ಹಿಂದಿನ ಮನೆಗೆ ಸಂಚಾರವನ್ನು ಮಾಡುತ್ತಾರೆ. ರಾಹು ಅಷ್ಟಮದಿಂದ ಸಪ್ತಮ ಭಾವಕ್ಕೆ ಸಂಚಾರ ಮಾಡುತ್ತದೆ. ಕೇತು ಗ್ರಹ ದ್ವಿತೀಯ ಭಾವದಿಂದ ಮೊದಲನೆಯ ಭಾವಕ್ಕೆ ಸಂಚಾರವನ್ನು ಮಾಡುತ್ತದೆ. ಮೇ 18ರ ನಂತರ ರಾಹು ಕೇತು ಗ್ರಹಗಳ ಬದಲಾವಣೆಯಿಂದ ನೀವು ರಿಸರ್ಚ್ ಮೂಡ್ಗೆ ಹೋಗ್ತೀರಾ. ಒಂದು ರಹಸ್ಯಮಯವಾದ ಗುಣವನ್ನು ಕೊಡುತ್ತಾರೆ ಕೇತು ಗ್ರಹ. ಕೇತು ರಾಶಿಯಲ್ಲಿ ಹಾಗೂ ಲಗ್ನದಲ್ಲಿ ಸಂಚಾರ ಮಾಡಿದಾಗ ಆ ವ್ಯಕ್ತಿಗಳು ಮೇಲೆ ನೋಡಲು ಒಂದು ರೀತಿ ಇದ್ದರೂ ಸಹ ಅವರ ಒಳಮನಸ್ಸು, ಅವರ ಯೋಚನೆಗಳೇ ಬೇರೆ ರೀತಿ ಇರುತ್ತದೆ. ತನ್ನ ಬಗ್ಗೆ ತಾನೇ ಅಸಂತುಷ್ಟರಾಗಿರುತ್ತೀರಾ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಡಿಟ್ಯಾಚ್ಮೆಂಟ್, ಒಂದು ವೈರಾಗ್ಯವನ್ನು ಕೇತು ಗ್ರಹ ಕೊಟ್ಟೇ ಕೊಡುತ್ತಾರೆ. ಕೇತು ಅಂದರೆ ಡಿಟ್ಯಾಚ್ಮೆಂಟ್ ಪ್ಲಾನೆಟ್ ಎಂದು ಸಹ ಕರೆಯಲಾಗಿದೆ. ವೈರಾಗ್ಯದ ಭಾವನೆಯನ್ನು ಕೊಡುವಂತಹ ಗ್ರಹ ಕೇತು. ರಾಹು ನಿಮ್ಮ ಸಪ್ತಮ ಭಾವದಲ್ಲಿ ಸಂಚಾರ ಮಾಡಿದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಉಂಟಾಗಬಹುದು, ವೈಮನಸ್ಸುಗಳು ಉಂಟಾಗುತ್ತವೆ. ನೀವು ನಿಮ್ಮ ಜೀವನ ಸಂಗಾತಿಯ ಮೇಲೆ ಆಗಲಿ, ನಿಮ್ಮ ಪ್ರೇಮಿಯ ಮೇಲೆ ಆಗಲಿ ಅನುಮಾನವನ್ನು ಪಡಬಾರದು. ಆದರೆ ಸಪ್ತಮ ರಾಹು ಅನುಮಾನ ಪಡುವಂತೆ ಮಾಡುತ್ತದೆ. ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ನೀವು. ರಾಹು ನಿಮ್ಮ ಟ್ರೇಡಿಂಗ್, ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಧನಲಾಭವನ್ನು ಕೊಡುತ್ತಾರೆ. ಏಪ್ರಿಲ್ 14, 15ರಿಂದ ಮೇ 15ರವರೆಗೂ ಗೌರ್ನಮೆಂಟ್ ಜಾಬ್ಗೆ ಯಾರ್ಯಾರು ಪ್ರಯತ್ನ ಮಾಡುತ್ತಿದ್ದೀರೋ ಅವರಿಗೆ ಶುಭ ಸಮಯವಾಗಿದೆ. ಈ ಏಪ್ರಿಲ್ ತಿಂಗಳಿಂದ ಮೇ ತಿಂಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಸಕ್ಸಸ್ಸನ್ನು, ಪಾಸಿಟಿವ್ ರಿಸಲ್ಟ್ಗಳನ್ನು ಕಾಣುತ್ತೀರಾ. ಜಾಬಲ್ಲಿ ಪ್ರಮೋಷನ್ಗಳು, ಇನ್ಕ್ರಿಮೆಂಟ್ ಆಗುವಂತಹ ಸಮಯ ಇದಾಗಿರುತ್ತದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಗೌರವ, ಸನ್ಮಾನ, ಮನ್ನಣೆಗಳು ಸಿಗುವಂತಹ ಸಮಯವಾಗಿದೆ. ಮೇ 18ರವರೆಗೂ ರಾಹು ಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿರುವುದರಿಂದ ವಾಹನ ಚಲಾಯಿಸುವಾಗ ಬಹಳ ನಿಧಾನವಾಗಿ, ಸಮಾಧಾನವಾಗಿ ಡ್ರೈವ್ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಅಪಘಾತಗಳು ಉಂಟಾಗುವಂತಹ ಸಂಭವವಿದೆ. ಸ್ಕಿಡ್ ಆಗಿ ಜಾರಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕಾಗುತ್ತೆ. ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಲು ಪ್ರತಿನಿತ್ಯ ಅರಿಶಿಣದ ಕೊಂಬನ್ನು ತೆಗೆದು ಹಣೆಗೆ ಹಚ್ಚಿಕೊಳ್ಳಿ ಅಥವಾ ಗಂಧದ ತಿಲಕವನ್ನು ಹಚ್ಕೊಳ್ಬಹುದು. ಗುರುವಿನ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ನಿಮ್ಮ ಪರ್ಸಲ್ಲಿ ಒಂದು ಯೆಲ್ಲೋ ಕಲರ್ ಕರ್ಚೀಫ್, ಹಳದಿ ಬಣ್ಣದ ಒಂದು ಕರವಸ್ತ್ರವನ್ನು ಇಟ್ಟುಕೊಳ್ಳಿ. ಗುರುವಿನ ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಮತ್ತೊಂದು ಸಲ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭಕರವಾಗಿರುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.